ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಏನು? ಹೌದಾ? ಥ್ಯಾಂಕ್ ಯು ಸೋ ಮಚ್. ನನಗೂ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಸಿನಿಮಾ ನೋಡೋಕೆ ಬಂದಿದ್ದೀರಾ. ಸೊ ನಾನು ನನ್ನ ಸಿನಿಮಾ ಹೇಗಿದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನೀವೆಲ್ಲ ಹೇಗೆ ಫೀಲ್ ಮಾಡಿದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಮಾಡಿರೋ ಸಿನಿಮಾ ನಮ್ಗೆ ಚೆನ್ನಾಗಿದೆ ಅಂತಲೇ ಅನಿಸೋದು. ಬಟ್ ಆ್ಯಸ್ ಎ ಆಡಿಯನ್ಸ್ ನಾನು ನೋಡಿದಾಗ ನನಗೆ ಪ್ರಖ್ಯಾತ್ ಮತ್ತು ರಾಕಾ ಅವ್ರದ್ದು ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರಖ್ಯಾತು ಲವರ್ ಬಾಯ್ ಲುಕ್ಕಿಂದ ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಂಡಿರೋದು. ಎಸ್ ಡನ್ ರಿಯಲಿ ಅಮೇಝಿಂಗ್ ಜಾಬ್. ರಾಕಾನೂ ಅಷ್ಟೇ ಇಸ್ ಡನ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಇಂಡಸ್ಟ್ರಿಗೆ ಇನ್ನೂ ಒಂದು ಒಳ್ಳೆ ಪ್ರತಿಭೆಗಳು ಸಿಕ್ಕಿದೆ ಅಂತ ನನಗನ್ಸುತ್ತೆ. ರಾಕಾ, ಪ್ರಖ್ಯಾತು, ಹಾಗೆ ಭಾವನಾ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ಪಾಸಿಟಿವೇ, ಬಟ್ ಈ ಸಿನಿಮಾದಲ್ಲಿ ಒಂಥರ ಲೈಕ್ ಅಂಡರ್ ಪ್ಲೇಡ್ ನೆಗೆಟಿವ್ ರೋಲ್ ವಿತ್ ಸಮ್ ರೀಸನ್, ಒಂದು ಜೆನ್ಯೂನ್ ರೀಸನ್ ಆಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಸೊ ನನಗೂ ನನ್ನ ಪಾತ್ರ ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ. ಹೋಲ್ ಸಿನಿಮಾ ಆಸ್ ಅ ಪ್ಯಾಕೇಜ್ ಇಟ್ಸ್ ಗುಡ್. ಯಾಕಂದರೆ ಎಲ್ಲ ಒಂದು ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ತಾಯಿ ಸೆಂಟಿಮೆಂಟ್ ಇರುತ್ತೆ, ಆದರೆ ಇದರಲ್ಲಿ ತಂದೆ ಸೆಂಟಿಮೆಂಟ್ ತೋರಿಸಿದ್ದಾರೆ. ಅಪ್ಪ ಮಗನ ಬಾಂಧವ್ಯ, ಅಂದರೆ ಅಪ್ಪ ಮಗನ ಪ್ರೀತಿ ಹೇಗಿರುತ್ತೆ ಅನ್ನೋದು ನಿಜವಾಗ್ಲೂ ಕಣ್ಣೀರು ತರಿಸೋಂಥದ್ದು ಸಿಚುವೇಶನ್ಸು, ಸನ್ನಿವೇಶಗಳು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಆ್ಯಕ್ಷನ್ ಇದೆ, ಲವ್ ಸ್ಟೋರಿನೂ ಇದೆ. ಸೊ ಇಟ್ಸ್ ಅ ಫುಲ್ ಪ್ಯಾಕೇಜ್. ಫ್ಯಾಮಿಲಿ ಬಂದು ನೋಡೋವಂಥ ಸಿನಿಮಾನೇ. ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಇಟ್ಸ್ ಒಂದು ಒಳ್ಳೆ ಪ್ಯಾಕೇಜ್ ಇರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಗೆಲ್ಲರಿಗೂ ನೀವು ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಜೇಸಿ ನಮ್ಮ ಚೇತನ್ ಜಯರಾಮ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು. ಸೊ ನಿಮ್ಗೆ ಎಲ್ಲೂ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿ ಆ ಜಗತ್ತನ್ನ ಕಟ್ಟಿದ್ದಾರೆ. ಜೇಸಿ ಅಂದರೆ ಜುಡಿಷಿಯಲ್ ಕಸ್ಟಡಿ. ಯಾವ ಮನೆಗಳಲ್ಲಿ ಏನು ಕೋಪ ಮಾಡಿಕೊಂಡು ಒಂದು ಆ ಗ್ರೇ ಏರಿಯಾ ಮುಟ್ತಾರೆ, ಅಂದರೆ ಕೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಅವ್ನಿಗೆ ಹೊಡೆದ್ಬಿಟ್ಟಿದ್ದೀನಿ, ಇವ್ನಿಗೆ ಹೊಡೆದ್ಬಿಟ್ಟಿದ್ದೀನಿ, ಅದೆಲ್ಲ ಬದುಕು ಅನ್ನೋದನ್ನು ಜೇಸಿ ಸಿನಿಮಾ ತುಂಬ ಚೆನ್ನಾಗಿ ಹೇಳಿದೆ. ತಂದೆ ಮಕ್ಕಳ ಬಾಂಧವ್ಯ, ಮತ್ತು ಇದರಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋ ಚೇತನ್ ಜಯರಾಮ್ ಅವರು ಇಷ್ಟು ಒಂದು ಜಗತ್ತನ್ನ ಕಟ್ಟೋದು ತಮಾಷೆ ವಿಷಯ ಅಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ ಜೇಸಿ ಅಂದರೆ ಜುಡಿಷಿಯಲ್ ಕಸ್ಟಡಿ, ಆ ಜೈಲು ವಾತಾವರಣ ಹೇಗಿರುತ್ತೆ ಅಂತ ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ಕೋಪ ಮಾಡಿಕೊಂಡು ಯಾವುದೇ ಒಂದು ಕ್ರೈಮ್ಗೆ ಕೈ ಇಕ್ಕೋಕ್ಕೆ ಮುಂಚೆ ಒಂದು ಸತಿ ಯೋಚನೆ ಮಾಡಬೇಕು. ಅದನ್ನೇ ತುಂಬ ಸತಿ ಇದರಲ್ಲಿ ಹೇಳಿದ್ದೀವಿ. ಕೋಪದ ಕೈಗೆ ಇದನ್ನು ಕೊಡಬಾರ್ದು, ಮನಸ್ಸನ್ನು ಕೊಡಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಕಾರ್ತಿಕ್ ಅವರ ಒಂದು ಸಿನಿಮಾಟೋಗ್ರಫಿ, ಮತ್ತು ಈ ಸಿನಿಮಾದಿಂದ ಪ್ರಖ್ಯಾತ್ ಅನ್ನೋ ಒಬ್ಬ ಒಳ್ಳೆ ನಟ, ಒಬ್ಬ ಹೀರೋ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ, ಮತ್ತು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಹೀರೋ, ಡಾಲಿ ಅನ್ನೋ ಒಬ್ಬ ಹೀರೋ ಇನ್ನೊಬ್ಬ ಹೀರೋನ ಲಾಂಚ್ ಮಾಡ್ತಾ ಇರೋದು ಅಂದರೆ ಸೆಕೆಂಡ್ ಸಿನಿಮಾದಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜೇಸಿ ತಂಡದ ಮೇಲೆ ಇರಲಿ. ನೀವು ನೋಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ ಇನ್ನೊಬ್ರಿಗೆ ಖಂಡಿತವಾಗ್ಲೂ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ. ಸೊ ಇದರಲ್ಲಿ ಸಂಭಾಷಣೆ ಪ್ರಮುಖ ಪಾತ್ರ ವಹಿಸಿದೆ. ಸೊ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಮತ್ತು ಎಗೈನ್ ವ್ಯವಸ್ಥೆ, ಒಬ್ಬ ಅಮಾಯಕರು ಯಾವ ರೀತಿ ಜೇಸಿಗೆ ಎಂಟ್ರಿ ಕೊಡ್ತಾರೆ, ಅಲ್ಲಿ ಜೇಸಿ ಅಂದರೆ ಮನಸ್ಸು ಪರಿವರ್ತನೆ ಆಗಬೇಕು, ಆದರೆ ಅದು ಆಗ್ತಾ ಇಲ್ಲ ಅನ್ನೋದನ್ನು ಇದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟ್ರು ಚೇತನ್ ಜಯರಾಮ್ ಅವರು. ಇವರು ಫಸ್ಟ್ ಟೈಮ್ ನಾನು ಸೂರಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಬಟ್ ನನಗೆ ಇವರಲ್ಲಿ ಸೂರಿ ಕಂಡ್ರು. ಏಕೆಂದರೆ ಆ ಗ್ರೇ ಏರಿಯಾ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಒಂದು ಯೂತ್ಸು ನೋಡಲೇಬೇಕಾಗಿರೋ ಚಿತ್ರ. ಈ ಚಿತ್ರ ನೋಡಿದ್ರೆ 100% ನೀವು ಒಂದು ಸತಿ ರೀಕಾಲ್ ಮಾಡ್ಕೋತೀರಾ. ಏಕೆಂದರೆ ಹೌದು, ತುಂಬ ಕೋಪ ಬರುತ್ತೆ. ಎಷ್ಟೋ ಜನಕ್ಕೆ ರೋಡ್ ರೇಜ್ ಆಗ್ತಾ ಇರುತ್ತೆ, ಫ್ರೆಂಡ್ ತಂಗಿಗೆ ರೇಗಿಸ್ದ ಅಂತ ಹೊಡಿತಾರೆ, ಇಲ್ಲ ಬಾಮಗ ಏನೋ ಆಗಿದೆ ಅಂತ ಹೊಡಿತಾರೆ. ಇದು ಯಾವುದು ಅಲ್ಲ ಅನ್ನೋದನ್ನು ಇದು ನಿಜಕ್ಕೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವುಗಳು ಒಂದು ಮೆಸೇಜ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬೇರೆ ಜಗತ್ತನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ. ಜೇಸಿ ನಿಜಕ್ಕೂ ಮನಸ್ಸಿಗೆ ಇಷ್ಟವಾದ ಚಿತ್ರ. ಥ್ಯಾಂಕ್ ಯು. ಮಾತಾಡಿ.